ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸುತ್ತಾ ಇವತ್ತು ಬದನೆಕಾಯಿ ಎಣ್ಗಾಯಿನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ಸ್ವಲ್ಪ ಇಲ್ಲಿ ಕಪ್ಪೆಳ್ಳನ್ನ ತಗೊಂಡಿದ್ದೀನಿ. ನೋಡಿ, ನೀವು ಅರ್ಧ ಚಮಚ ಹಾಕೊಳ್ಳಿ. ಜಾಸ್ತಿ ಆದ್ರೆ ಕಹಿ ಆಗುತ್ತೆ. ಹಾಗಾಗಿ 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ, 2 ಚಮಚದಷ್ಟು ಧನಿಯಾ, ಸ್ವಲ್ಪ ಚಕ್ಕೆ ಹಾಗೆ ಲವಂಗ, ಅರ್ಧ ಕಟ್ಟು ಕೊತ್ತಂಬರಿ, 1 ಬಟ್ಲು ಕೊಬ್ಬರಿನ ಹಾಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಈ ತರ ನುಣುಪಾಗಿ ರುಬ್ಕೊಳ್ಳಿ. ಈಗ ಬದನೆಕಾಯಿನ ಈ ತರ ಹೆಚ್ಚಿಟ್ಕೊಂಡು ಸ್ವಲ್ಪ ನೀರ್ ಹಾಕಿ ಅದರಲ್ಲಿ ಅರಳುಪ್ಪನ್ನ ಹಾಕ್ಬಿಟ್ಟು ನೆನೆ ಹಾಕಿ. ಹೀಗಾದ್ರೆ ಕಹಿ ಆಗಲ್ಲ ಮಾಡಿದಾಗ ಅಡಿಗೆ. ನೋಡಿ, ಇದು 1 kg ಇದೆ. ಒಗ್ಗರಣೆಗೆ ನೋಡೋಣ. ಸ್ವಲ್ಪ ಹುಣಸೆ ಹಣ್ಣು, ಅರಿಶಿಣ, ಖಾರದ ಪುಡಿ, ಉಪ್ಪು, ಜೀರಿಗೆ, ಕರಿಬೇವು, ಸಾಸಿವೆ ಹಾಗೆ ಸ್ವಲ್ಪ ಎಣ್ಣೆ. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್. ಹಾಗೆ 1 ರಿಂದ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಇದು ರುಬ್ಬಿರುವಂತ ಮಸಾಲೆ. ಹೇಗ್ ಮಾಡೋದಂತ ನೋಡೋಣ. ಇಲ್ಲಿ ಪಾತ್ರೆ ಕಾದಿದೆ. ಈಗ ನಾನು ಆಗ್ಲೇ ಸ್ಟವ್ ಹಚ್ಚಿದ್ದೆ. ಸೊ ಈಗ ಆಯಿಲ್ ಹಾಕ್ತಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು ಹಾಕೊಳ್ಳಿ. ಈಗ ಈರುಳ್ಳಿನ ಹಾಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಕಂದು ಬಣ್ಣ ಬಂದಿದ್ಮೇಲೆ ಬದನೆಕಾಯಿಯನ್ನ ನಾವು ಇಲ್ಲಿ ಎಣ್ಣೆಯಲ್ಲೇ ಹಾಕೋಣ. ಎಣ್ಣೆಯಲ್ಲಿ ಸಹ ಇದು ಚೆನ್ನಾಗಿ ಬೇಯಬೇಕು. ಮಸಾಲೆಯಲ್ಲಿ ಇನ್ನೊಂದು ಸ್ವಲ್ಪ ಬೆಂದ್ಬಿಟ್ರೆ ಚೆನ್ನಾಗಿರುತ್ತೆ ಬದನೆಕಾಯಿ ಬಂದ್ಬಿಟ್ಟು. ನೋಡಿ, ಸ್ವಲ್ಪ ಉಪ್ಪನ್ನ ಸೇರಿಸಿ, ಹಾಗೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಸಹ ಇಲ್ಲಿ ಸೇರಿಸ್ಬಿಡೋಣ. ಎಣ್ಣೆಯಲ್ಲೇ ಖಾರ ಕುದಿಲಿ. ಹಾಗಾಗಿ ಸೊ ಇಲ್ಲಿ ಪಕ್ಕದಲ್ಲಿ ನಾನು ಚಪಾತಿನ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ತರ ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಲಾಸ್ಟಲ್ಲಿ ನಾವು ಮಸಾಲೆ ಹಾಕಬೇಕು. ಈಗ ಸ್ವಲ್ಪ ನೀರನ್ನ ಸೇರಿಸೋಣ. ಅದಾಗದೆ ನೀರು ಬಿಟ್ಕೊಂಡಿದ್ರೆ ಬಿಟ್ಬಿಡಿ, ಇಲ್ಲಾಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲಿ 10 ರಿಂದ 15 ನಿಮಿಷ ಕುದಿಲ್ ಬಿಡಿ. ನೋಡಿ, ಈಗ ಇದಾಗ್ಲೇ ಕುದಿತಾ ಇದೆ. ಈ ಟೈಮಲ್ಲಿ ನೀವು ಮಸಾಲೆಯನ್ನ ಹಾಕೋಬಹುದು. ಸೊ ಇನ್ನೊಂದು ಕಡೆ ನಾನಿಲ್ಲಿ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಅಥವಾ ಅನ್ನ ಅಥವಾ ರೊಟ್ಟಿಗೆ ಇದು ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಮಸಾಲೆ ಹಾಕಿ 1 ರಿಂದ 2 ಕುದಿ ಕುದ್ಮೇಲೆ ಅದಕ್ಕೆ ಹುಳಿ ಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ